ಇದೇ ವೇಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಮೀಟಿಂಗ್ ಬಜೆಟ್ ಚರ್ಚೆ ವೇಳೆ ವಿಪಕ್ಷಗಳು ಮುಗಿಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಶಾಸಕರಿಗೆ ಸಲಹೆ ಸೂಚನೆಯನ್ನ ನೀಡಲಿರುವ ಸಿಎಂ ವಿಪಕ್ಷಗಳಿಗೆ ಹೇಗೆ ತಿರುಗೇಟನ್ನ ಕೊಡಬೇಕು ಎಂದು ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಇಂದಿನಿಂದ ಬಜೆಟ್ ಅಧಿವೇಶನದಲ್ಲಿ ಅಸಲಿ ವಾರ್ ಶುರುವಾಗಲಿದೆ. ಸಿಎಂ ಸಿದ್ದರಾಮಯ್ಯನವರು ಇಂದಿನಿಂದ ಬಜೆಟ್ ಅಧಿವೇಶನದಲ್ಲಿ ಅಸಲಿ ವಾರ್ ಶುರುವಾಗಲಿದ್ದು ವಿಪಕ್ಷಗಳ ಮೇಲೆ ಮುಗಿಬೀಳಲಿಕ್ಕೆ ಸಿಎಂ ಆ್ಯಂಡ್ ಟೀಮ್ ರೆಡಿಯಾಗಿದೆ. ಸಂಜೆ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಮೀಟಿಂಗ್ ಶಾಸಕರಿಗೆ ಸಲಹೆ ಸೂಚನೆಯನ್ನು ನೀಡಲಿದ್ದಾರೆ ಸಿಎಂ. ಇನ್ನು ಆಯವ್ಯಯಕ್ಕೆ ಹಲಾಲ್ ಬಜೆಟ್ ಎಂದು ಕಿಡಿಕಾರಿದ್ರು ಆರ್ ಅಶೋಕ್. ಪ್ರಭಾವಿಗಳು ರಾಜಕಾರಣಿಗಳು ಹಲಾಲ್ ಬಜೆಟ್ ಎಂದು ಕಿಡಿಕಾರಿದ್ದಾರೆ. ವಿಪಕ್ಷ ಮತ್ತು ಆಡಳಿತ ಪಕ್ಷದ ಸದಸ್ಯರ ಮಧ್ಯೆ ಜಟಾಪಟಿ ಶುರುವಾಗಿದೆ. ಹೀಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋಕೆ ಶಾಸಕರ ಬೆಂಬಲವನ್ನ ಗಿಟ್ಟಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅನುದಾನದ ವಿಚಾರದಲ್ಲಿ ಬೇಸರಗೊಂಡಿರುವಂತಹ ಕೈ ಶಾಸಕರು ಬಜೆಟ್ ಮಂಡನೆ ನಂತರ ಕೆಲವು ಕಾಂಗ್ರೆಸ್ ಶಾಸಕರಲ್ಲಿ ಬೇಸರ ವ್ಯಕ್ತವಾಗ್ತಾ ಇದೆ. ತಮ್ಮ ಕ್ಷೇತ್ರಗಳಿಗೆ ವಿಶೇಷ ಯೋಜನೆ ನೀಡಿಲ್ಲವೆಂಬ ಅಸಮಾಧಾನ ಕೂಡ ಇದೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ಸಾಕಷ್ಟು ಕ್ಷೇತ್ರಕ್ಕೆ ಅವರದೇ ಆದಂಥ ಪಕ್ಷದಲ್ಲೇ ಸಾಕಷ್ಟು ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಕೂಗು ಸಹಿತ ಕೇಳಿ ಬರ್ತಾ ಇತ್ತು. ಇನ್ನು ಸಾಕಷ್ಟು ಬಜೆಟ್ ವಿಚಾರವಾಗಿ ಪ್ರಶ್ನೆಗಳು ವಿಪಕ್ಷಗಳು ಹಾಕ್ತವೆ ಅನ್ನೋ ಕೂಡ ಇಲ್ಲಿ. ಹೀಗಾಗಿ ಕುರ್ಚಿ ಉಳಿಸಿಕೊಳ್ಳೋಕೆ ಶಾಸಕರ ಬೆಂಬಲ ಗಿಟ್ಟಿಸುವ ಪ್ರಯತ್ನ ಕೂಡ ನಡೀತಾ ಇದೆ. ಅನುದಾನದ ವಿಚಾರದಲ್ಲಿ ಕೈ ಶಾಸಕರು ಈಗಾಗಲೇ ಬೇಸರಗೊಂಡಿದ್ದಾರೆ. ಬಜೆಟ್ ಮಂಡನೆ ನಂತರ ಕೆಲವು ಶಾಸಕರಲ್ಲಿ ಬೇಸರ ವ್ಯಕ್ತವಾಗಿದ್ದು ಇದು ಸಂಪೂರ್ಣ ಮುಸ್ಲಿಂ ಸಂಬಂಧಪಟ್ಟಂಥ ಬಜೆಟ್ ಆಗಿದೆ ಅನ್ನೋ ಕೂಡ ಮಾತುಗಳು ಕೇಳಿ ಬರ್ತಾ ಇತ್ತು. ಅನುದಾನ ವಿಚಾರವಾಗಿ ಸದನದಲ್ಲಿ ವಾಕ್ ಸಮರ ಕೂಡ ಶುರುವಾಗಿತ್ತು. ಇದೇ ವೇಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಂಥ ಸಿಎಂ ಸಿದ್ದರಾಮಯ್ಯ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ. ಬಜೆಟ್ ಚರ್ಚೆ ವೇಳೆ ವಿಪಕ್ಷಗಳು ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಶಾಸಕರಿಗೆ ಸಲಹೆಯನ್ನ ಮತ್ತು ಸೂಚನೆಯನ್ನು ನೀಡಲಿರುವ ಸಿಎಂ ಸಿದ್ದರಾಮಯ್ಯ ಇದರ ಜೊತೆಗೆ ಶಾಸಕರನ್ನು ವಿಶ್ವಾಸಕ್ಕೆ ಪಡೆಯುವ ಪ್ರಯತ್ನ ಕೂಡ ಮಾಡಲಿದ್ದಾರೆ. ಅನುದಾನದ ವಿಚಾರದಲ್ಲಿ ಈಗಾಗಲೇ ಸ್ವಪಕ್ಷದಲ್ಲೇ ಬೇಸರಗೊಂಡಿದ್ದಾರೆ ಶಾಸಕರು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಕಲಾಪದಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಬಹುದು ದುರ್ಗೇಶ್ ಇವತ್ತು? ಖಂಡಿತ ಕಾರ್ತಿಕ್, ಇವತ್ತು ಸದನದಲ್ಲಿ ಬಜೆಟ್ ವಿಚಾರಕ್ಕೆ ಚರ್ಚೆ ಆರಂಭವಾಗುತ್ತೆ. ಸುದೀರ್ಘ 3 ಗಂಟೆ 22 ನಿಮಿಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಐತಿಹಾಸಿಕ ಬಜೆಟ್ ದಾಖಲೆ ಬಜೆಟ್ ಮಂಡನೆ ಮಾಡಿದ್ರು. ಈ ಬಜೆಟ್ ನಲ್ಲಿ ಸಾಕಷ್ಟು ಮುಸ್ಲಿಂ ಓಲೈಕೆ ಆಗಿದೆ ಅನ್ನುವಂತ ವಿಚಾರ ಕೂಡ ಬಹಳ ಚರ್ಚೆ ಆಗಿತ್ತು. ಬಿಜೆಪಿ ಇದನ್ನೇ ಅಸ್ತ್ರವಾಗಿಸಿಕೊಳ್ಳುವಂತಹ ಒಂದು ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಬಿಜೆಪಿಯ ಒಂದು ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ನೀಡಿರುವಂತದ್ದು, ಅದರ ಜೊತೆಗೆ ಹಜ್ ನಿರ್ಮಾಣಕ್ಕೆ ಹಜ್ನ ಒಂದಿಷ್ಟು ಯಾತ್ರಿಗಳಿಗೆ ಅನುದಾನವನ್ನು ಘೋಷಣೆ ಮಾಡಿರುವಂತದ್ದು, ಅದರ ವಕ್ತ್ ಬಿಲ್ಡಿಂಗ್ ಗಳ ನಿರ್ಮಾಣಕ್ಕೆ ಒಂದಿಷ್ಟು ಅನುದಾನ ಬಿಡುಗಡೆ ಮಾಡಿರುವುದು, ಅದರ ಜೊತೆಗೆ ರಾಜ್ಯದಲ್ಲಿ 9 ಯೂನಿವರ್ಸಿಟಿಗಳನ್ನ ಬಂದ್ ಮಾಡ್ತೀವಿ ಅನ್ನುವಂತ ಒಂದು ಪ್ರಸ್ತಾಪವನ್ನ ಸಚಿವ ಸಂಪುಟ ಮುಂದೆ ಸಚಿವ ಸಂಪುಟ ಸದಸ್ಯರು ತಂದಿದ್ರು. ಅದರ ಜೊತೆಗೆ ಉರ್ದು ಶಾಲೆಗಳನ್ನ ತೆಗೆಯೋದಕ್ಕೆ ಇಲ್ಲಿ 100 ಕೋಟಿ ಹೆಚ್ಚು ಅನುದಾನವನ್ನ ಮೀಸಲಿಡಲಾಗ್ತಾ ಇದೆ. ಇದನ್ನ ಬಿಜೆಪಿ ಅಸ್ತ್ರವಾಗಿ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿರುವುದು. ಯಾಕಂತಂದ್ರೆ ರಾಜ್ಯದಲ್ಲಿರುವಂತಹ ಯೂನಿವರ್ಸಿಟಿಗಳನ್ನ ಮುಚ್ಚೋದಕ್ಕೆ ಇವರ ಹತ್ರ ನಡೆಸೋದಕ್ಕೆ ದುಡ್ಡಿಲ್ಲ, ಆದ್ರೆ ಉರ್ದು ಶಾಲೆಗಳನ್ನ ತೆಗೆಯೋದಕ್ಕೆ ದುಡ್ಡಿದೆ ಅನ್ನುವಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಿರುವಂತದ್ದು. ಹೀಗಾಗಿ 16 ಪ್ರಮುಖ ಅಂಶಗಳನ್ನ ಮುಸ್ಲಿಮರಿಗಾಗಿ ಓಲೈಕೆಗಾಗಿ ಬಜೆಟ್ ನಲ್ಲಿ ನೀಡಿದ್ದಾರೆ ಎನ್ನುವಂಥದ್ದು ಆರೋಪ ಕೇಳಿ ಬರ್ತಿರೋದ್ರಿಂದ ಬಿಜೆಪಿ ಜೆಡಿಎಸ್ ಇದನ್ನ ಒಟ್ಟಾಗಿ ಒಂದು ಸದನದಲ್ಲಿ ಹೋರಾಟವನ್ನ ಮಾಡುವಂತದ್ದು. ಅದರ ಜೊತೆಗೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ರೀತಿಯಾದಂತಹ ಅನುದಾನವನ್ನ ಮೀಸಲಾಗಿಸಿಲ್ಲ, ಅದರ ಜೊತೆಗೆ ಅನುದಾನವನ್ನ ಘೋಷಣೆ ಕೂಡ ಮಾಡಿಲ್ಲ. ಇಲ್ಲಿವರೆಗೆ ಯಾವ ಅನುದಾನ ಖರ್ಚಾಗಿದೆ ಅನ್ನೋದನ್ನು ಕೂಡ ಹೇಳಿಲ್ಲ. ಹೀಗಾಗಿ ಗ್ಯಾರಂಟಿ ಯೋಜನೆಗಳ ವಸ್ತುಸ್ಥಿತಿಯ ಬಗ್ಗೆ ಚರ್ಚೆ ಆಗುವಂತದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ರಾಜ್ಯ ಸರ್ಕಾರವನ್ನ ಮುಗಿಬೀಳುವ ಕೆಲಸಕ್ಕೆ ಮುಂದಾದ್ರೆ ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸದಸ್ಯರು ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಯಾವ ರೀತಿ ಕಟ್ಟಿ ಆಗ್ತವೆ ಅನ್ನೋದು ಕೂಡ ಇಲ್ಲಿ ಬಹಳ ಮಹತ್ವದ ಚರ್ಚೆ ಆಗುವಂತದ್ದು. ಸುದೀರ್ಘ ಮಾರ್ಚ್ 21ರವರೆಗೆ ಇವರು ಬಜೆಟ್ ಮೇಲೆ ಚರ್ಚೆ ಆಗುತ್ತೆ. ಚರ್ಚೆಯನ್ನ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಆದ್ರೆ ಇವತ್ತು ಸದನದಲ್ಲಿ ಪ್ರಮುಖವಾಗಿ ಈ 3 ಮುಸ್ಲಿಂ ಓಲೈಕೆಯ ವಿಚಾರ ಸದ್ದು ಮಾಡಲಿದೆ. ಕಾರ್ತಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.